ನಾನು ನಿರ್ಧಾರ ಮಾಡಿದ್ದೀನಿ. ಈ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಆಹಾ, ಈ ಪಟ್ಟಕ್ಕಾಗಿ ಅದೆಷ್ಟು ದಿನದಿಂದ ಕಾದಿದ್ದೆ. ಕಲ್ಪನಾ ಅನ್ನೋ ಪೀಡೆ ಕಂಟಕ್ಕಾಗಿ ಕಾಡ್ತಾನೆ ಇತ್ತು. ಈಗ ಯಾರೂ ಇಲ್ಲ. ಹಿರಿ ಸೊಸೆ ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಈ ಮನೇಲಿ ಹರಿ ಹೆಂಡ್ತಿನೇ ಹಿರಿ ಸೊಸೆ. ಇನ್ನು ಮುಂದೆ ನಾನೇ ಈ ಮನೆ ಮಹಾರಾಣಿ. ಏಳೆ ಮೇಲೆ ಆ ಜಾಗ ಈ ಮನೆ ಯಜಮಾನ್ರದು. ಅಲ್ಲಿ ಯಾರಿಗೂ ಕೂತ್ಕೊಳ್ಳೋ ಅಧಿಕಾರ ಇಲ್ಲ. ಬಂದ್ಬಿಟ್ಟು ದೊಡ್ಡ ಮಹಾರಾಣಿ ತರ. ಅರೆ, ನೀನಿನ್ನು ಮನೆ ಬಿಟ್ಟು ಹೋಗಿಲ್ವಾ? ಏಳೆ ಮೇಲೆ ಏಳೆ ಮೊದಲು ಅಲ್ಲಿಂದ ಹೇಳ್ತೀಯೋ ಅಥವಾ ನಾನು ಹೇಳ್ದು ಹಾಕ್ಲೋ? ನಾನು ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ನಿನ್ನೆ ತಾನೇ ನನ್ನ ಕಾಲ್ ಇಟ್ಕೊಂಡು ಬೇಡ್ಕೋತಾ ಇದ್ದೆ. ಇವತ್ತಿಗಾಗ್ಲೇ ಚಿಗುರ್ಕೊಂಡ್ಬಿಟ್ಯಾ? ನೀನ್ ಮನೆ ಬಿಡದೆ ಇದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಏನೇ ಆಗುತ್ತೆ? ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಅವಳು ಮನೆ ಬಿಡ್ದಿದ್ರೆ ನಿನ್ ಮನೆ ಹೊಡಿತೀಯಾ? ಹೇಗೆ ಹೊಡಿತೀಯೋ ನಾನು ನೋಡ್ತೀನಿ. ರಾತ್ರಿ ಮನೆ ಬಿಟ್ಟು ಹೋಗುಂತ ಅವಳಿಗೆ ಬೆದರಿಕೆ ಹಾಕ್ತೀಯ ನೀನು? ಅವಳು ಯಾಕೆ ಹೋಗ್ಬೇಕು? ಹೋಗ್ಬೇಕಾಗಿರೋ ಪೀಡೆ ಈ ಮನೆ ಕಂಡ್ಕಾಗಿರೋ ನೀನು. ಏನ್ ಅವಳನ್ನ ದುರ್ಗುಡ್ಕೊಂಡು ನೋಡ್ತೀಯಾ? ನೀನ್ ಮಾಡಿರೋ ಘರಂದಾರಿ ಕೆಲ್ಸನ ಬಾಯ್ ಬಿಟ್ಟು ಹೇಳಿದ್ಲು ಅಂತಾನ? ನಾನೇ ರಾತ್ರಿ ಬೈದು ಬಾಯ್ ಬಿಡಿಸ್ದೆ. ಇಲ್ದೇ ಇದ್ರೆ ರಾತ್ರಿ ಕಾಡು ಪಾಲಾಗ್ತಾ ಇದ್ಲು. ನೀನು ಒಂದು ಹೆಣ್ಣ? ಹೆಣ್ಣಲ್ಲ, ಈ ಮನೆಗೆ ತೆಗೆದುಕೊಂಡಿರೋ ದರಿದ್ರ. ಹರಿನ ಪಾಲಿಗಾಗಿ ಚೋ ಬಿಟ್ಟು ಇವಳೆದ್ರು ಮನೆ ಉಳಿಸೋ ನಾಟಕ ಆಡ್ತಿದ್ಯಾ? ನಮಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ? ಈ ಮನೆ ಉಳಿಯೋದು ನಿನ್ನಂತವಳು ತೊಲಗದಾಗ ಮಾತ್ರ. ರುಕ್ಮಿಣಿ ಮತ್ತೆ ಇವಳನ್ನ ಆಚೆ ನಿಲ್ಲಿಸು. ಏನ ಮುಖ ಮಾಡ್ತೀಯ ನೀನು? ಈ ಮನೆ ಒಡೆಯೋಕ್ಕೆ ಉಳಿಸಕ್ಕೆ ನೀನ್ ಯಾರೇ? ಈ ಮನೆಗೆ ನೀನೇನು ಅಲ್ಲ. ಈ ಮನೆಗೆ ಸೊಸೆ ಕಲ್ಪನಾ. ನೀನಲ್ಲ. ನೂರಾರು ಜನರ ಮುಂದೆ ಹರಿ ತಾಳಿ ಕೊಟ್ಟಿದ್ದು ಕಲ್ಪನಾಗೆ, ನಿನಗಲ್ಲ. ಆಮೇಲೆ ಗುಟ್ಟಾಗಿ ತಾಳಿ ಕಟ್ಟಿದ್ರು ಅದು ಮದುವೆ ಅನಿಸ್ಕೊಳ್ಳಲ್ಲ. ಬರೀ ಸಂಬಂಧ ಅನಿಸ್ಕೊಳ್ಳುತ್ತೆ. ಅದು ಎರಡನೇ ಸಂಬಂಧ. ಎರಡನೇ ಹೆಂಡ್ತಿನೂ ಅಲ್ಲ. ಎರಡನೇ ಸಂಬಂಧಕ್ಕೆ ಜನ ಏನಂತ ಕರೀತಾರ ಗೊತ್ತಾ ನಿನಗೆ? ನೀನು ಅದೇ. ತಾಳ್ಮೆ ಕೆಟ್ಟು ನನ್ನ ಬಾಯಿಂದ ಕೆಟ್ಟ ಪದ ಬರೋಕೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಒಳಗೆ ಹೋಗೆ.
ಮನೆಯಲ್ಲಿ ಕಟ್ಕೊಂಡವರಿಗೆ ಮಾತ್ರ ಜಾಗ, ಗೊತ್ತಾಯ್ತಾ? ಏನ್ ಮುಖ ನೋಡ್ತೀಯ? ಹೋಗಿ ಒಳಗೆ. ನನ್ನನ್ನು ಏನು ಅಂದ್ಕೊಂಡಿದ್ದಾರೆ ಇವರು? ನಾನೇನು ಇವ್ರ ಮನೆಗೆ ಓಡ್ ಬಂದೋಳ ಅಥವಾ ದಿಕ್ಕಿಲ್ಲದ ಪರದೇಸಿಯಾಗಿ ಇವ್ರ ಆಶ್ರಯ ಬೇಡ್ಕೊಂಡು ಬಂದ? ಇವ್ರೇ ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಹೋಲಿಸಿ ನಿಮ್ಮ ಮಗಳನ್ನ ನನ್ನ ಸೊಸೆ ಮಾಡ್ಕೋತೀನಿ ಅಂದಿದ್ದು, ಮಗಳ ಥರ ನೋಡ್ಕೋತೀನಿ ಅಂದಿದ್ದು. ಇದೇನಾ ಮಗಳ ಥರ ನೋಡ್ಕೊಳ್ಳೋದು? ನಾನು ಎರಡನೇ ಹೆಂಡ್ತಿನ, ಎರಡನೇ ಸಂಬಂಧನ? ನನ್ನನ್ನು ಎರಡನೇ ಸಂಬಂಧ ಅಂತ ಕರೆಯೋಷ್ಟು ಮುಂದುವರೆದು ಬಿಟ್ರ ಇವರು? ನನ್ನನ್ನು ಏನು ಅಂದ್ಕೊಂಡಿದ್ಯೋ ಧರ್ಮಯ್ಯ? ಮುದ್ಕಿ ಇಬ್ರು ಸೇರಿ ನನ್ನ ಮೇಲೆ ಹಠ ಸಾಧಿಸೋಕೆ ಬರ್ತೀರಾ? ನನ್ನನ್ನೇ ಇಷ್ಟು ಕೀಳ್ಮಟ್ಟದಲ್ಲಿ ನೋಡ್ತೀರಾ? ನೋಡ್ತಾ ಇರಿ, ನನ್ನ ಹಠನ ಹೇಗೆ ಸಾಧಿಸ್ತೀನಿ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಮಾತು ಕೇಳಿ ನಾನು ಬದುಕಿರ್ಬೇಕಾ ಹೇಳು ಅಮಿತಾ? ನಿಮ್ ತಂದೆ ಏನೆಲ್ಲ ಮಾತಾಡಿದ್ರು ಗೊತ್ತಾ? ಕೇಳಿಸ್ಕೊಂಡೆ ಅದಕ್ಕೆ. ಅಪ್ಪನಿಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬಂದ ಹಾಗಿದೆ. ಇತ್ತೀಚೆಗೆ ಮಾತೆತ್ತಿದ್ರೆ ಕಲ್ಪನಾ ಪರ ವಹಿಸ್ತಾರೆ. ನೀನೇ ನೋಡಿದ್ಯಲ್ಲ, ನಿನ್ ಮದ್ವೆಗೋಸ್ಕರ ನಾನೇನೆಲ್ಲ ಹೋರಾಟ ಮಾಡಿದೆ. ಆ ಪ್ರಣವ್ ಕಾಲು ಹಿಡ್ಕೊಂಡು ಬೇಡ್ಕೋತೀನಿ ಅಂದೆ. ಈ ಮನೆಗೋಸ್ಕರ ನನ್ನ ಜೀವನ ತೆತ್ತೆ. ಅದಕ್ಕೆ ಇಟ್ಕೊಂಡೋಳು ಅನ್ನಿಸ್ಕೋಬೇಕಾ ನಾನು? ಆ ಕಲ್ಪನಾ ನಿನ್ ಮದ್ವೆ ಹಾಳು ಮಾಡಿದ್ಲು, ಮಾಡಬಾರದನ್ನೆಲ್ಲ ಮಾಡಿದ್ಲು. ಆದ್ರೆ ಅವಳಿಗೆ ಈ ಮನೇಲಿ ಸೊಸೆ ಪಟ್ಟ, ನನಗೆ ಇಟ್ಕೊಂಡೋಳ್ ಪಟ್ಟನ. ಇಲ್ಲ ಅತ್ಗೆ, ಅಪ್ಪ ಹೇಳುವಾಗ ನನ್ನ ಮೈ ಉರಿತಿತ್ತು. ಅಪ್ಪ ಅಮ್ಮನಿಗೆ ಚೆನ್ನಾಗಿ ಬೂದಿ ಎರ್ಚಿದಾಳೆ ಆ ಕಲ್ಪನಾ. ಆದ್ರೆ ನಾವು ಬಿಡಬಾರ್ದು. ಆದ್ರೆ
ಆದ್ರೆ ಆ ಮಾತು ಕೇಳಿ ನಾನು ಹೇಗೆ ಮುಖ ಹೊತ್ಕೊಂಡು ಓಡಾಡ್ಲಿ ಹೇಳು? ನೀವು ಸುಮ್ಮನಿರಿ ಅದಕ್ಕೆ. ಅಪ್ಪನ ಮಾತನ್ನ ಬಿಟ್ಬಿಡಿ. ಆ ಕಲ್ಪನಾಗೇನು ಮಾಡಬೇಕೋ ಮೊದಲು ಅದನ್ನು ಯೋಚನೆ ಮಾಡಿ. ನೀವೇನು ಹೇಳ್ತೀರೋ ಅದಕ್ಕೆ ನಾನು ಸಿದ್ಧ. ನೋಡು, ಆ ಅರ್ಚನಾ ಸಿಕ್ಕಿ ನಿಂಗೇನಾದ್ರು ಹೇಳಿದ್ರೆ ಮೊದಲು ಬಂದು ನನಗೆ ಹೇಳ್ಬೇಕು. ಹೇಳ್ದ ಕೇಳೋಕೆ ನೀನೇನು ಅವಳ ಮನೆ ದಾಸ್ತಿ ಅಲ್ಲ. ನಿನ್ನಂತ ಪಾಪದೊಳು ಸಿಕ್ಕಿದ್ರೆ ಹೀಗೆ ಹೀಗೆ ಚಿಟ್ಕೆ ಹೊಡೆದು ಕುಣಿಸ್ತಾಳೆ. ಗೊತ್ತಾಯ್ತಾ? ಅತ್ತೆ, ಏನು? ಏನಿಲ್ಲ ಬಿಡಿ. ಆ ಅರ್ಚನಾ ಸಿಕ್ಕಿ ಮತ್ತೇನಾದ್ರು ಹೇಳಿದ್ಲಾ? ಹೇಳೋ. ಇಲ್ಲ ಅತ್ತೆ, ಅವಳೇನು ಮಾಡಿಲ್ಲ ಬಿಡಿ. ಮತ್ತೆ ಏನೂ ಇಲ್ಲ. ನನ್ನ ಹತ್ರ ಮುಚ್ಚಿಟ್ರೆ ಸರಿ ಇರಲ್ಲ. ಏನಾಯ್ತು ಅಂತ ಹೇಳು. ಹೇಳು. ನೋಡು, ಮುಚ್ಚು ಮರೆ ಮಾಡಬೇಡ. ಹೇಳು. ಮಾವ ಅರ್ಚನಾಗ್ ಹಾಗೆಲ್ಲ ಹೇಳ್ಬಾರ್ದಿತ್ತು. ಅದು ಸರಿಯಲ್ಲ ಅಲ್ವಾ ಅತ್ತೆ? ಓ, ನಿನ್ ತಲೆ ಮೇಲೆ ಚಪ್ಪಡಿ ಹೇಳಕ್ ಬಂದವಳನ್ನ ವಹಿಸ್ಕೊಂಡ್ ಬರ್ತಿದ್ಯಾ? ಅವಳ ಪರ ವಹಿಸ್ಕೊಂಡು ಮಾತಾಡಿದ್ರೆ ನೀನೇ ಅನುಭವಿಸ್ತೀಯ ನೋಡು. ಹಾಗಲ್ಲ ಅತ್ತೆ, ನಾನು ಅವಳ ಪರ ವಹಿಸ್ತಿಲ್ಲ. ಮಾವ ಹಾಗೆಲ್ಲ ಮನ್ಸು ನೋಯೋ ಹಾಗೆ ಹೇಳ್ಬಾರ್ದಿತ್ತು ಅಲ್ವಾ? ಯಾಕೆ ಹೇಳ್ಬಾರ್ದು? ಎಷ್ಟಾದ್ರೂ ಅವಳು ಒಂದು ಹೆಣ್ಣಲ್ವಾ ಅತ್ತೆ? ಅವಳ ಮನೆ ಬಿಟ್ಟು ಗಂಡನ ಮನೆ ಸೇರಿದವಳಲ್ವಾ? ಇಂಥ ಮಾತು ಕೇಳಕ್ಕೆ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿಮ್ಮ ಮಾವ ಸರಿಯಾಗಿ ಹೇಳಿದ್ದಾರೆ. ಹಾಗೆಲ್ಲ ಹೇಳಬೇಕು ಅಂತ ಅವ್ರ ಮನಸ್ಸಲ್ಲೂ ಇರಲ್ಲ. ಆದ್ರೆ ಅವಳು ಮಾಡಿರೋ ಕೆಟ್ಟ ಕೆಲಸಕ್ಕೆ ಆ ರೀತಿ ಹೇಳಿದ್ದಾರೆ.
ಕಾಲಿನ